ಬಿಗ್ ಬಾಸ್ನಲ್ಲಿ ಈಗ ಭವ್ಯಗೌಡಗೆ ಒಂದು ದೊಡ್ಡ ಮಟ್ಟಿಗೆ ಶಾಕ್ ಆಗಿದೆ ಮತ್ತು ಕಣ್ಣೀರು ಕೂಡ ಬಂದಿದೆ ಅಂತ ಕೂಡ ಹೇಳ್ಬೋದು. ಹೌದು, ಭವ್ಯಗೌಡ ಅಕ್ಕ ಈಗ ತೀರಿ ಹೋಗಿದ್ದಾರೆ ಎಂಬ ಸುದ್ದಿ ಈಗ ಬರ್ತಾ ಇದೆ. ನಿಜಕ್ಕೂ ಕೂಡ ಬಿಗ್ ಬಾಸ್ ಮನೆಯೊಳಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಡೆದಂಥ ಘಟನೆ ಅಂತ ಕೂಡ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ನಡೆದಿರೋದಂತ ಏನು ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ತ್ರಿವಿಕ್ರಮ್ ಅಕ್ಕನ ಬರ್ತಡೇ ಅಕ್ಕನ ಬರ್ತಡೆಗೆ ವಿಶ್ ಮಾಡೋಣ ಅಂತ ಹೇಳ್ತಿದ್ದಾನೆ. ತ್ರಿವಿಕ್ರಮ್ ಮತ್ತು ಭವ್ಯಗೌಡ ನಡುವೆ ಲವ್ ನಡೀತಿದೆ, ಇದೆಲ್ಲ ನಿಮಗೆ ಗೊತ್ತಿರೋಂಥದ್ದೇ. ಅಲ್ಲಿ ಅವಾಗ ರೊಮ್ಯಾನ್ಸ್ ಕೂಡ ಆಗ್ತಾರಂತೆ. ಆದರೆ ಇದು ಬಿಗ್ ಬಾಸ್ ಮನೆಯೊಳಗೆ ಉಳ್ಕೊಳ್ಳೋಕೆ ನಡೀತಾ ಇರೋದು ಡ್ರೈ ಡ್ರಾಮಾನ ಅಥವಾ ಬಿಗ್ ಬಾಸ್ನ ಆಚೆಯೂ ಕೂಡ ನಡೀತಾ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಮಾತ್ರ ಗೊತ್ತು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಕಡೆ ಅವ್ರ ಅಕ್ಕ ಹಂಗೆ ಬರ್ತಡೇ ವಿಶ್ ಮಾಡು ಅಂತ ಹೇಳಿದಾಗ ಭವ್ಯಗೌಡ ಓಡೋಗಿ ಹಾಸಿಗೆ ಮೇಲೆ ಕೂತ್ಕೊಂಡು ಅಳ್ತಾಳೆ. ಆಗ ಕರ್ಕೊಂಡು ಬಂದು ಯಾಕೆ ಹಿಂಗೆ ಅಳ್ತಿದೆ ಅಂತಂದಾಗ ನಮ್ಮ ಅಕ್ಕ ಬದುಕೇ ಇಲ್ಲ, ಅಕ್ಕ ತೀರೋಗಿ 5 ವರ್ಷ ಕೂಡ ಕಳೆದು ಹೋಗಿದೆ. ಅಷ್ಟೇ ಅಲ್ಲದೆ ಅವಳ ಮಗುನೂ ಕೂಡ ಈಗ ನಾವೇ ಸಾಕ್ತಿರೋದು, ಅದು ಅಲ್ಲದೆ ನಾನೇ ನೋಡ್ಕೊಳ್ತಿದ್ದೀನಿ ಕೂಡ, ನಾನೇ ಆ ಮಗುಗೆ ತಾಯಿಯಾಗಿದ್ದೀನಿ ಅಂತಲೂ ಕೂಡ ಹೇಳ್ತಿದ್ದಂಗೆ ತ್ರಿವಿಕ್ರಮ್ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಆಗ ಭವ್ಯಗೌಡಗೆ ಅಪ್ಕೊಂಡು ಕಣ್ಣೀರು ಹಾಕುತ್ತಾನೆ. ನಾನು ನಿಜವೂ ಗೊತ್ತಿಲ್ಲ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡು ಭವ್ಯ ಅಂತ ಹೇಳಿ ಅಪ್ಕೊಂಡು ಜೋರಾಗಿ ಕಣ್ಣೀರು ಹಾಕುತ್ತಿದ್ದಾನೆ. ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.